ಇತ್ತ ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಉಪಚುನಾವಣೆಯ ಅಖಾಡ ರಂಗೇರ್ತಾ ಇದೆ. ಘಟಾನುಘಟಿಗಳು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ದಾವಣಗೆರೆಯಲ್ಲೂ ಕೂಡ ರಂಗೇರಿದೆ ಉಪಚುನಾವಣೆಯ ಅಖಾಡ. ಇವತ್ತು ನಾಮಪತ್ರವನ್ನ ಸಮರ್ಥ ಶಾಮನೂರು ಕಾಂಗ್ರೆಸ್ನ ಅಭ್ಯರ್ಥಿ ಇವರು ನಾಮಿನೇಷನ್ ಫೈಲ್ ಮಾಡಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಕೂಡ ನಾಮಪತ್ರ ಸಲ್ಲಿಸಲಿದ್ದಾರೆ. ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ನಾಮಪತ್ರವನ್ನು ಸಲ್ಲಿಸುತ್ತಾರೆ. ದುರ್ಗಾಂಬಿಕೆ ದೇವಸ್ಥಾನದಲ್ಲಿ ಸಮರ್ಥ ಶಾಮನೂರು ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿ ನಾಮಿನೇಷನ್ ಫೈಲ್ ಮಾಡಲಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಬೆಳಿಗ್ಗೆ 11:15ಕ್ಕೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಸಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗಾಗಲೇ ಅಬ್ಬರದ ಪ್ರಚಾರ ಕೂಡ ಆ ಕ್ಷೇತ್ರದಲ್ಲಿ ಪ್ರಾರಂಭ ಆಗಿದೆ. ಶತಾಯಗತಾಯ ಕ್ಷೇತ್ರವನ್ನ ಗೆಲ್ಲಬೇಕು ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ತಂತ್ರಗಳನ್ನು ಕೂಡ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಮಧು ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧು, ಗಮನಿಸ್ತಾ ಇದ್ವಿ ಉಪಚುನಾವಣೆಯ ಅಖಾಡ ರಂಗೇ ಇರ್ತಾ ಇದೆ. ಘಟಾನುಘಟಿಗಳು ಸ್ಪರ್ಧೆಯನ್ನ ಮಾಡ್ತಾ ಇರುವಂತ ಕಾರಣಕ್ಕಾಗಿ ಸಾಕಷ್ಟು ಪ್ರಬಲ ಪೈಪೋಟಿಯನ್ನ ಈ ಬಾರಿ ನಿರೀಕ್ಷೆ ಮಾಡಬಹುದು ಎನ್ನಲಾಗ್ತಾ ಇದೆ. ಸದ್ಯಕ್ಕೆ ನಾಮಿನೇಷನ್ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ. ಹೌದು ಸಂಪತ್, ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ರಂಗೇರ್ತಕ್ಕಂಥದ್ದು. ಪ್ರಮುಖವಾಗಿ ಇಷ್ಟು ದಿನದ ಕಾಲ ಕೇವಲ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಮಾತ್ರ ಏನು ಅಬ್ಬರದ ಪ್ರಚಾರ ಮಾಡ್ತಿದ್ರು. ಆದ್ರೆ ನಿನ್ನೆ ಏನು ಕಾಂಗ್ರೆಸ್ನಿಂದ ಸಮರ್ಥ ಶಾಮನೂರಿಗೆ ಏನು ಟಿಕೆಟ್ ಘೋಷಣೆ ಆಯಿತು, ಅದಾದ ಬಳಿಕ ಅವರು ಕೂಡ ಅಬ್ಬರದ ಪ್ರಚಾರ ಶುರು ಮಾಡಿರ್ತಕ್ಕಂಥದ್ದು. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿರೋದ್ರಿಂದ ಎರಡೂ ಪಕ್ಷದ ಏನು ನಾಯಕರು ಮತ್ತು ಅಭ್ಯರ್ಥಿಗಳು ಇವತ್ತು ಮೆರವಣಿಗೆ ಮೂಲಕ ಒಂದು ನಾಮಪತ್ರ ಸಲ್ಲಿಕೆಗೆ ಮುಂದಾಗಿರ್ತಕ್ಕಂಥದ್ದು. ನೀವು ದೃಶ್ಯಾವಳಿಗಳು ನೋಡಬಹುದು. ಏನು ದಾವಣಗೆರೆ ನಗರದ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಒಂದು ಆಗಮಿಸಿ ಒಂದು ಏನು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಒಂದು ಮೆರವಣಿಗೆಗೆ ಚಾಲನೆ ನೀಡಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ನಗರ ದೇವತೆ ಏನು ದುರ್ಗಮ್ಮ ದೇವಸ್ಥಾನ ಇದೆ, ಇಲ್ಲಿ ಒಂದು ಸಮರ್ಥ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಿ ಇಲ್ಲಿ ಒಂದು ಕುಟುಂಬ ಸಮೇತರಾಗಿ ಒಂದು ಪೂಜೆ ಸಲ್ಲಿಕೆ ಮಾಡಿ ಬಳಿಕ ಒಂದು ಮೆರವಣಿಗೆ ಮೂಲಕ ಮಹಾನಗರ ಪಾಲಿಕೆಗೆ ತೆರಳಿ ಒಂದು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಜೊತೆಗೇನು ಅವರಿಗೆ ಒಂದು ಏನು ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು, ಜೊತೆಗೆ ಪ್ರಮುಖವಾಗಿ ಏನು ಸಚಿವ ಜಮೀರ್ ಅಹಮದ್ ಅವರು ಕೂಡ ಒಂದು ಭಾಗಿಯಾಗಿ ಈ ಒಂದು ನಾಮಪತ್ರ ಸಲ್ಲಿಕೆಯಲ್ಲಿ ಪಾಲ್ಗೊಂಡಿರತಕ್ಕಂಥದ್ದು. ಜೊತೆಗೇನು ಪ್ರಮುಖವಾಗಿ ಏನು ದಾವಣಗೆರೆಯಲ್ಲಿ ಒಂದು ಕೈ ಟಿಕೆಟ್ ಕಗ್ಗಂಟಾಗಿತ್ತು. ಅದಾದ ಬಳಿಕ ಏನು ಅಳೆದು ತೂಗಿ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಅವರಿಗೆ ಟಿಕೆಟ್ ನೀಡತಕ್ಕಂಥದ್ದು. ಜೊತೆಗೆ ಅವ್ರಿಗೂ ಕೂಡ ಹಂಗೆ ಅಲ್ಪಸಂಖ್ಯಾತರು ಕೂಡ ಏನು ಆಗಮಿಸುವ ಹಿನ್ನೆಲೆಯಲ್ಲಿ ಒಂದು ಜಮೀರ್ ಅಹಮದ್ ಅವರು ಕೂಡ ಏನು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಅದಾದ ಬಳಿಕ ಏನು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪನವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರದ್ದು ಕೂಡ ಮೆರವಣಿಗೆ ಸ್ಟಾರ್ಟ್ ಆಗ್ತದ್ದು. ಒಂದೇ ಸಮಯದಲ್ಲಿ ಎರಡೂ ಏನು ಪಕ್ಷಗಳ ನಾಯಕರಿಂದ ಒಂದು ಮೆರವಣಿಗೆ ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ BS ಯಡಿಯೂರಪ್ಪನವರು ಒಂದು ದಾವಣಗೆರೆ ಕೂಡ ಆಗಮಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಇಲ್ಲಿ ಏನು ಲಿಂಗಾಯತ ಮತಗಳು ಕೂಡ ಇರ್ತವೆ. ಹೀಗಾಗಿ ಯಡಿಯೂರಪ್ಪನವರನ್ನ ಮುಖ್ಯವಾಗಿ ಕರೆಸಿರ್ತಕ್ಕಂಥದ್ದು. ಮತ್ತು ಜೊತೆಗೆ ವಿಜೇಂದ್ರ ಅವರು ಕೂಡ ಈ ದಾವಣಗೆರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲು ಈಗಾಗಲೇ ಬರ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ಇವತ್ತು ಏನು ಅಬ್ಬರದ ಪ್ರಚಾರ ಮತ್ತು ಮೆರವಣಿಗೆ ಕೂಡ ಇರತಕ್ಕಂಥದ್ದು. ನೀವು ದೃಶ್ಯಾವಳಿಗಳು ನೋಡಬಹುದು. ಈಗಾಗಲೇ ವಿವಿಧ ಕಲಾ ತಂಡಗಳು ಮತ್ತು ಇನ್ನು ಡ್ರಮ್ ಸೆಟ್ಗಳ ಮೂಲಕ ಒಂದು ಕಾಂಗ್ರೆಸ್ ಭರ್ಜರಿ ಮೆರವಣಿಗೆಗೆ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಅಂದ್ರೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆಗಳ ಕಾಲ ಈಗಾಗಲೇ ಮೆರವಣಿಗೆ ಕೂಡ ಇನ್ನೇನು ಶುರುವಾಗಿರ್ತಕ್ಕಂಥದ್ದು. ನಾವು ಇವಾಗ ಮಾತಾಡ್ಸಿ ಏನು ದೂಡ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಶೆಟ್ಟಿ ಅವ್ರನ್ನ ಮಾತಾಡ್ಸೋಗೋಣ. ಸರ್, ಮೆರವಣಿಗೆ ಯಾರ್ಯಾರು ಬರ್ತಾರೆ, ಏನೇನಾಗುತ್ತೆ ಅಂತೇಳಿ? ಇವತ್ತು ಸಮರ್ಥ ಶಾಮನೂರ್ ಅವರ ಬಿ ಫಾರಂ ಜೊತೆಗೆ ನಾಮಪತ್ರ ಸಲ್ಲಿಕೆಯ ದಿನ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವರು, ಸಂಘಟನೆಯ ಚತರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಸಮರ್ಥ ಮಲ್ಲಿಕಾರ್ಜುನ್ ಅವರು ನಾಮಪತ್ರ ಸಲ್ಲಿಸುತ್ತಾರೆ. ಇದರಲ್ಲಿ ಇವತ್ತು ದಾವಣಗೆರೆ ಜಿಲ್ಲೆಯ ಎಲ್ಲ ಶಾಸಕರುಗಳು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಎಲ್ಲ ಸೇರಿ ಇವತ್ತು ನಾಮಿನೇಷನ್ ಇವತ್ತು ಫಸ್ಟ್ ಮೊದಲನೇದಾಗಿ ನಮ್ಮದೇ ನಾಮಿನೇಷನ್ ಹೋಗೋ ಇದಿದೆ. ಅದಾದ್ಮೇಲೆ ನೆಕ್ಸ್ಟ್ ಬೇರೆ ಪಾರ್ಟಿಯವ್ರದ್ದು ಇದ್ರಂಗೆ ಕಾಣುತ್ತೆ, ನನಗೆ ನೋಡಿದ್ರೆ ಅಂತ ಹೇಳಿ. ಇದು ದಿನೇಶ್ ಶೆಟ್ಟಿ ಅವರು ಮಾತಾಡ್ತಕ್ಕಂಥದ್ದು. ನೀವು ದೃಶ್ಯ ನೋಡಬಹುದು. ಈಗಾಗಲೇ ಮೆರವಣಿಗೆಗೆ ಗಾಡಿ ಕೂಡ ಸಿದ್ಧವಿರತಕ್ಕಂಥದ್ದು. ಈ ಒಂದು ಗಾಡಿಯಲ್ಲಿ ಏನು ಅಭ್ಯರ್ಥಿ ಸಮರ್ಥ ಶಾಮನೂರ್ ಅವರು, ಸಚಿವ SS ಮಲ್ಲಿಕಾರ್ಜುನ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ
ಶಿವಕುಮಾರ್ ಅವರು ಸೇರಿದಂತೆ ಘಟಾನುಘಟಿ ನಾಯಕರು ಮತ್ತು ಸಚಿವರುಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಿ ಈ ಒಂದು ತೆರೆದ ವಾಹನದಲ್ಲಿ ಒಂದು ಮೆರವಣಿಗೆ ಮೂಲಕ ಒಂದು ನಾಮಪತ್ರ ಸಲ್ಲಿಕೆಗೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಪ್ಪ ಅವರು ಕೂಡ ಮದಕರಿ ನಾಯಕ ವೃತ್ತದಿಂದ ಅಲ್ಲಿ ಕೂಡ ಮೆರವಣಿಗೆ ಶುರುವಾಗಿ ಏನು ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಸಂಸದ GM ಸಿದ್ದೇಶ್ವರ್ ಮತ್ತು ರೇಣುಕಾಚಾರ್ಯ ನೇತೃತ್ವದಲ್ಲಿ ಅಲ್ಲಿ ಕೂಡ ಮೆರವಣಿಗೆಗೆ ಸಕಲ ರೀತಿಯಲ್ಲಿ ಸಜ್ಜಾಗಿರ್ತಕ್ಕಂಥದ್ದು. ಸಂಪತ್. ಥ್ಯಾಂಕ್ ಯು ಮಧು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.